ಬಜೆಟ್ ಮಂಡನೆ ಬೆನ್ನಲ್ಲೇ ಈಗ ಶೇರ್ ಮಾರ್ಕೆಟ್ ಏನಿದೆ ಅದರಲ್ಲಿ ಅಲ್ಲೋಲ ಕಾಲೋಲ ಎಬ್ಬಿಸ್ತಾ ಇದೆ. ತುಂಬ ದೊಡ್ಡ ಮಟ್ಟದ ವ್ಯತ್ಯಾಸ ಆಗಿದೆ. ಇವತ್ತು ಬಜೆಟ್ ಮಂಡನೆ ಆಯಿತು, ಒಂದೇ ಒಂದು ದಿನದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಸಂಪತ್ತು ಭಸ್ಮ ಆಗಿಬಿಟ್ಟಿದೆ ಶೇರ್ ಮಾರ್ಕೆಟ್ನಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸವನ್ನು ಕಾಣೋಕ್ಕೆ ಸಿಗ್ತಾ ಇದೆ. ಇವತ್ತು ಬಜೆಟ್ ಕೂಡ ಮಂಡನೆ ಆಗಿದೆ. ಹೀಗಿರುವಾಗ ಶೇರ್ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಒಂದೇ ದಿನದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಸಂಪತ್ತೇನಿದೆ ಅದು ಭಸ್ಮ ಆಗಿದೆ. ಹೂಡಿಕೆದಾರರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಬಜೆಟ್. ಈಗೊಂದು ಪ್ರಶ್ನೆ ಮೂಡುತ್ತೆ. ಬಜೆಟ್ ಮಂಡನೆಯ ವೇಳೆ ಸೆನ್ಸೆಕ್ಸ್ 869.93 ಇದ್ದಿತ್ತು. ಇದರ ಬೆನ್ನಲ್ಲೇ 81,399.85ಕ್ಕೆ ಇಳಿದಿದೆ. ನಿಫ್ಟಿಯು ಕೂಡ ಬಜೆಟ್ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ನಿಫ್ಟಿಯಲ್ಲಿ ಕೂಡ ಇಳಿಕೆ ಆಗಿದೆ. 295 ಪಾಯಿಂಟ್ಸ್ ಇಳಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನಿಫ್ಟಿ ಸೂಚ್ಯಾಂಕದಿಂದ ಅದು 25,000 ಗಡಿ ತಲುಪಿದೆ. ನಿಫ್ಟಿ ಈಗ ಲಕ್ಷಾಂತರ ಕೋಟಿ ಹೂಡಿಕೆ ಮಾಡಿದಂಥವ್ರಿಗೆ ಶಾಕ್ ಎದುರಾಗ್ತಾ ಇದೆ. ಬಜೆಟ್ ಬೆನ್ನಲ್ಲೇ ಈಗ ಷೇರು ಮಾರ್ಕೆಟ್ ಕೂಡ ಕುಸಿತವನ್ನು ಕಂಡಿದೆ. ಯಾಕೆ ಈ ದಿಢೀರಾದಂತಹ ಕುಸಿತ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೂಡಿಕೆದಾರರು. ಈ ದೊಡ್ಡ ಮಟ್ಟದ ವ್ಯತ್ಯಾಸಕ್ಕೆ ಬಜೆಟ್ ಕಾರಣ ಆಯ್ತಾ? ಹೂಡಿಕೆದಾರರು ಬಜೆಟ್ ಮೇಲೇನೆ ಸ್ವಲ್ಪ ಕೋಪ ಮಾಡ್ಕೊಂಡಂತೆ ಕಾಣ್ತಾ ಇದೆ. ಬಜೆಟ್ನಿಂದನೇ ಹಿಂಗಾಯಿತು ಅಂತ ಹೇಳಿ ಸೆನ್ಸೆಕ್ಸ್ನಲ್ಲಿ ನೋಡಿ ಎಷ್ಟು ಪಾಯಿಂಟ್ಗಳು ಕುಸಿತ ಆಗಿದೆ ಅಂತ. 869 ಚಿಲ್ಡ್ರನ್ 81,399.85ಕ್ಕೆ ಏರಿಕೆ ಆಗಿದೆ. ನಿಫ್ಟಿ ಕೂಡ ಅದೇ ರೀತಿಗೆ ಸ್ವಲ್ಪ ಇಳಿಕೆಯನ್ನು ಕಾಣ್ತಾ ಇದೆ. ಈ ಹಿಂದೆ ಏನಿತ್ತು ಅದು ಇದು ವ್ಯತ್ಯಾಸ ಜಾಸ್ತಿ ಆಗ್ತಿದೆ. ಯಾಕೆಂದರೆ ಬಜೆಟ್ ಮಂಡನೆ ಆಯ್ತಲ್ಲ, ಅದಕ್ಕೋಸ್ಕರ ಬಜೆಟ್ನಲ್ಲಿ ಕೆಲವೊಂದು ಕ್ಷೇತ್ರಗಳು ದೊಡ್ಡ ಮಟ್ಟದ ಅನುದಾನ ಕೊಟ್ಟಿದ್ದಾರೆ. ಅದೇನೇ ಇದ್ದರೂ ಕೂಡ ಈಗ ಹೂಡಿಕೆದಾರರು ಏನಿರ್ತಾರೆ, ಬೇರೆ ದೇಶದವ್ರಿಗೂ ಕೂಡ ನಾವು ಹೂಡಿಕೆಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಶೇರ್ ಮಾರ್ಕೆಟ್ನಲ್ಲಿ ಹೇಳಿತ್ತು ಸರ್ಕಾರ, ಬಜೆಟ್ನಲ್ಲಿ ಕೂಡ ಹೇಳಿತ್ತು. ಆದರೆ ಈಗ ಈ ರೀತಿಯಾಗಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ ಇದೆ? ಈಗೊಂದು ಪ್ರಶ್ನೆ ಬಂದೇ ಬರುತ್ತೆ. ಪ್ರತಿನಿತ್ಯವೂ ಕೂಡ ಶೇರ್ ಮಾರ್ಕೆಟ್ನಲ್ಲಿ ಕಾಲ ಕಳೆಯುವಂಥವ್ರಿಗೆ ಗೊತ್ತಾಗುತ್ತೆ. ಇದೊಂದು ನಾರ್ಮಲ್ಲು ಅವ್ರಿಗೆ ಇದು ಅಷ್ಟೊಂದು ಗೊತ್ತಾಗೋದು ಕಷ್ಟ. ಹೀಗಾಗಿ ಹೂಡಿಕೆದಾರರ ಕೆಂಗಣ್ಣಿಗೆ ಇದು ಬಜೆಟ್ ಗುರಿಯಾಯ್ತಾ ಈ ಬಾರಿದು? ನಿರ್ಮಲಾ ಸೀತಾರಾಮನ್ ಅವರೇನು ಯಶಸ್ವಿಯಾಗಿ ಬಜೆಟನ್ನು ಮಂಡನೆ ಮಾಡಿದರು, ಆ ಬಜೆಟು ಈಗ ಹೂಡಿಕೆದಾರರು ಏನಿದ್ದಾರೆ ಅವ್ರಿಗೂ ಸ್ವಲ್ಪ ಇರಿಸಿ ಮುರಿಸು ತಂದಂತೆ ಕಾಣ್ತಾ ಇದೆ. ಬಜೆಟ್ ಮಂಡನೆ ವೇಳೆ ಏನಾಗಿತ್ತಂದರೆ ಸೆನ್ಸೆಕ್ಸು 869.93 ಪಾಯಿಂಟ್ಗಳಷ್ಟು ಕುಸಿತವನ್ನು ಕಂಡಿದೆ. ಇದಕ್ಕೇನು ಕಾರಣ ಇರ್ಬೋದು? ಇದರ ಬೆನ್ನಲ್ಲೇ ನೋಡಿ 81,399.85ಕ್ಕೆ ಏರಿಕೆ ಆಗಿದೆ. ನಿಫ್ಟಿ ಕೂಡ ಅದೇ ರೀತಿಯಾಗಿ 295 ಪಾಯಿಂಟ್ಸ್ಗಳಿಗೆ ಇಳಿಕೆ ಕೂಡ ಕಂಡಿದೆ. ಅದರ ಸೂಚ್ಯಾಂಕದಲ್ಲಿ 25,000 ಗಡಿ ತಲುಪಿದೆ. ನಿಫ್ಟಿ ಈಗ ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರಲ್ಲ ಅವರಿಗೆ ಆತಂಕ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.